ಆವತ್ತು ರಾಮವ್ರ ಮನೆಗೆ ಲೇಟಾಗಿ ಬಂದಿದ್ದಕ್ಕೆ ನಾನು ಕೋಪ ಮಾಡಿಕೊಂಡೆ. ಆದರೆ ಈಗ ಅವ್ರು ಕರೆದಿದ್ದಾರೆ, ನಾನೇ ಹೋಗಿಲ್ಲ ಅಂದರೆ ಛೇ, ಈ ಹೆಂಗಸರು ಬೇರೆ ಒಳ್ಳೆ ಗಾಸಿಪ್ ಮೂಡಲ್ಲೇ ಇದ್ದಾರೆ. ಈಗ ಹೇಗೆ ಹೊರಗೆ ಹೋಗೋದು? ಜಾನಕಿ, ನೀನು ಗೋರಂಟಿ ಹಾಕಿಸ್ಕೊಳಕ್ ಹೋಗಿಲ್ವಾ? ಜಾನು. ಹಾಂ ಬಾ, ಏನಂದ್ರಿ? ನೀನು ಗೋರಂಟಿ ಹಾಕಿಸ್ಕೊಳಕ್ ಹೋಗಿಲ್ವಾ ಅಂದೆ. ಇಲ್ಲಪ್ಪ, ಇಂಟ್ರೆಸ್ಟ್ ಇಲ್ಲ. ನೀನು ಚಿಕ್ಕವಳಿದ್ದಾಗ ಯಾರಾದರೂ ಗೋರಂಟಿ ಹಾಕಿಸ್ಕೊಂಡ್ರೆ ನಂಗೂ ಬೇಕು ಅಂತ ಹಠ ಹಿಡಿತಾ ಇದ್ದೆ. ನೆನ್ಪಿದ್ಯಾ? ಒಂದು ದಿವಸ ಮುಖಕ್ಕೆಲ್ಲ ಬಳ್ಕೊಂಡಿದ್ದೆ. ಹೌದು, ಅದು ಫೋಟೋ ಇರಬೇಕಲ್ಲ? ಹಾಂ, ಅದೇ ನಿನ್ನ ಫೋಟೋಸು ಆಲ್ಬಮ್ ಇರಬೇಕಲ್ಲಮ್ಮ, ನೋಡೋಣ ಬಾ. ಅಪ್ಪ ಈಗಲಾ? ಅಯ್ಯೋ, ಇವರೆಲ್ಲ ಬಂದಿದ್ದಾರಲ್ಲ, ಇವ್ರು ಹೋಗೋವರೆಗೂ ನಿದ್ದೆ ಬರಲ್ಲ. ಅಲ್ಲಿವರೆಗೂ ನಾವು ಆಲ್ಬಮ್ಸ್ ನೋಡೋಣ ಬಾ. ಎಲ್ರಿಗೂ ಇವತ್ತೇ ಆಗ್ಬೇಕಾ? ನಾನು ಆಲ್ಬಮ್ ಎಲ್ಲ ಹುಡುಕಿಟ್ಟಿರ್ತೀನಿ, ಬಾ. ರಾಮ, ಏ ರಾಮ, ಏನೆಲ್ಲ ಮಾಡ್ತಿದ್ಯಾ? ಹಾಂ, ನಿಜವಾದ ಪೈಲ್ವಾನ ಅಂತ ಊರು ತುಂಬ ಹೇಳ್ಕೊಂಡು ಈಗ ಕತ್ಲೆ ಹೊತ್ತಲ್ಲಿ ಮೇಡಮ್ನ ನೋಡೋಕೆ ಹೋಗ್ತಿದ್ಯಾ? ಬೇಡ ಕಲರಮ್ಮ, ಬೇಡ. ಆದರೆ ಮೇಡಮಿಗೆ ಮಾತು ಕೊಟ್ಬಿಟ್ಟಿವ್ನಿ. ಕೊಟ್ಟಿರೋ ಮಾತು ಮುಖ್ಯನಾ ಅಥವಾ ಬ್ರಹ್ಮಚಾರಿ ಆಗಿರೋದು ಮುಖ್ಯನಾ? ಬ್ರಹ್ಮಚಾರಿ ಆಗಿರೋದೇ ಮುಖ್ಯ. ಆದ್ರೂ ಬರೀ ಭೇಟಿ ಮಾಡೋಕೆ ಅಷ್ಟೇ ಅಲ್ವೇ ಹೋಯ್ತಾ ಇರೋದು. ಏನು ತೆಪ್ಪ? ಹಳ್ಳಿ ಜನರ ಬಗ್ಗೆ ಗೊತ್ತಿಲ್ವೇನಲ್ಲ ನಿಂಗೆ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್